ಕೆಲವೇ ಕ್ಷಣಗಳಲ್ಲಿ ವಿನಯ್ ಕುಲಕರ್ಣಿಯವರ ಶಿಕ್ಷೆಯ ಪ್ರಮಾಣ ಪ್ರಕಟ ಆಗಲಿದೆ. ಕೊನೆಯದಾಗಿ ವಾದ ಪ್ರತಿವಾದವನ್ನ ಆಲಿಸಿದಂತಹ ನಂತರದಲ್ಲಿ ನ್ಯಾಯಾಧೀಶರು ಅಪರಾಧಿಗಳ ಬಳಿ ಅವರ ಕೊನೆಯ ಮಾತುಗಳನ್ನು ಆಲಿಸುತ್ತಿದ್ದಾರೆ. ಅವರ ಕೊನೆಯ ವಾದ ಏನಿದೆ ಅದನ್ನ ಆಲಿಸುವಂತಹ ಕೆಲಸವನ್ನ ಮಾಡ್ತಿದ್ದಾರೆ. ಆ ಸಂದರ್ಭದಲ್ಲಿ 15ನೇ ಅಪರಾಧಿಯಾಗಿರುವಂತಹ ವಿನಯ್ ಕುಲಕರ್ಣಿಯವರನ್ನ ಪ್ರಶ್ನೆ ಮಾಡಿದಾಗ ಅವ್ರು ಹೇಳಿದ್ದೇನು ಬಹಳ ಇಂಟ್ರೆಸ್ಟಿಂಗ್ ಆಗಿದೆ. ಅವ್ರು ಹೇಳಿರೋದು, ಅವರನ್ನ ಮಾತನಾಡಿಸಿದಂತಹ ಟೈಮ್ನಲ್ಲಿ ವಿನಯ್ ಕುಲಕರ್ಣಿ ಅವರು ಹೇಳ್ತಾರೆ ಕೋರ್ಟ್ನಲ್ಲಿ, 27 ವರ್ಷದಿಂದ ನಾನು ರಾಜಕೀಯ ಮಾಡ್ತಾ ಇದ್ದೀನಿ. ಇವತ್ತಿನವರೆಗೂ ನಾನು ಯಾರಿಗೂ ಅನ್ಯಾಯ ಮಾಡಿಲ್ಲ. ನನಗೆ 3 ಜನ ಮಕ್ಕಳಿದ್ದಾರೆ. ನನ್ನ ಕ್ಷೇತ್ರದ ಜನರಿಗೂ ಇದು ಅನ್ಯಾಯ. ರಾಜಕೀಯ ದುರುದ್ದೇಶದಿಂದ ಈ ರೀತಿ ಮಾಡಿದ್ದಾರೆ. ನನಗೆ ನಿಜಕ್ಕೂ ಇದು ಅನ್ಯಾಯ. ಧಾರವಾಡದಲ್ಲಿ ಯಾರಿಗಾದ್ರೂ ಕೇಳಿ, ನಾನು ಯಾರಿಗೂ ಅನ್ಯಾಯ ಮಾಡಿಲ್ಲ. 1 ಬಾರಿ ಸಚಿವನಾಗಿದ್ದೆ. ನಮ್ಮ ತಂದೆಯವರು ಕೂಡ ರಾಜಕೀಯದಲ್ಲಿದ್ರು. ನನಗೆ ನಿಜವಾಗ್ಲೂ ಅನ್ಯಾಯ ಆಗಿದೆ. ಮದುವೆಯ ವಯಸ್ಸಿನ 2 ಹೆಣ್ಣು ಮಕ್ಕಳಿದ್ದಾರೆ. ನನಗೆ 3,500 ಹಸುಗಳನ್ನ ನಾನು ಸಾಕ್ತಾ ಇದ್ದೀನಿ. ನಾನೊಬ್ಬ ಕೃಷಿಕ ಅಂತ ಹೇಳಿ ತಮ್ಮ ಹಿನ್ನೆಲೆ ಕ್ಷೇತ್ರದ ಯಾರಿಗೂ ನಾನು ತೊಂದರೆಯನ್ನ ಮಾಡಿಲ್ಲ. ರಾಜಕೀಯ ಕಾರಣಕ್ಕಾಗಿ ಈ ಕೇಸ್ ಅಂತ ಹೇಳಿ ವಿನಯ್ ಕುಲಕರ್ಣಿಯವರು ನ್ಯಾಯಾಧೀಶರ ಮುಂದೆ ತಮ್ಮ ವಾದವನ್ನ ಮಂಡಿಸ್ತಾರೆ. ಆ ಮೂಲಕ ಎಲ್ಲ 17 ಜನ ಅಪರಾಧಿಗಳು ಏನಿದ್ದಾರೆ ಅವರೆಲ್ಲರ ಹೇಳಿಕೆಯನ್ನ ಪಡೆಯುವಂತಹ ಕೆಲಸವನ್ನ ನ್ಯಾಯಾಧೀಶರು ಮಾಡ್ತಾರೆ. ಎಲ್ಲ ಅಪರಾಧಿಗಳ ಹೇಳಿಕೆ ದಾಖಲು ಸದ್ಯ ಮುಕ್ತಾಯ ಆಗಿದೆ. ಈಗ ಸಿಬಿಐ ಪರ ಹಿರಿಯ ಪಬ್ಲಿಕ್ ಪ್ರಾಸಿಕ್ಯೂಟರ್ ಹೇಮಾ ಶಿವಾನಂದ್ ಪೆರ್ಲಾ ಅವರು ವಾದವನ್ನ ಮಂಡಿಸುತ್ತಿದ್ದಾರೆ. ಮೃತನ ಮಕ್ಕಳಿಗೆ ಪರಿಹಾರವನ್ನ ನೀಡುವಂತೆ ಮನವಿಯನ್ನ ಮಾಡಿಕೊಂಡಿದ್ದಾರೆ. ಅಂದ್ರೆ ಯೋಗೇಶ್ ಗೌಡ ಅವರ ಮಕ್ಕಳಿಗೆ, ಅವರ ಕುಟುಂಬಕ್ಕೆ ಪರಿಹಾರವನ್ನ ನೀಡುವಂತೆ ಮನವಿಯನ್ನ ಮಾಡಿಕೊಂಡಿದ್ದಾರೆ. ಯೋಗೇಶ್ ಗೌಡ ಮಕ್ಕಳಿಗೆ ಪರಿಹಾರವನ್ನ ನೀಡೋದಕ್ಕೆ ನಿರ್ದೇಶನ ಕೊಡಬೇಕು ಕೋರ್ಟ್ ಅಂತ ಹೇಳಿ ಮನವಿ ಮಾಡಿಕೊಂಡಿದ್ದಾರೆ. 3 ಜನ ಹೆಣ್ಣು ಮಕ್ಕಳು ಯೋಗೇಶ್ ಗೌಡ ಅವರಿಗೆ, ಒಬ್ಬ ಮಗ ಇದ್ದಾನೆ. ಆ ಚಿಕ್ಕ ಮಕ್ಕಳಿಗಾಗಿ ಪರಿಹಾರವನ್ನ ನೀಡೋದಕ್ಕೆ ಕೋರ್ಟ್ ನಿರ್ದೇಶನವನ್ನ ಕೊಡಬೇಕು. ಆದ್ರೆ ಮಕ್ಕಳ ತಾಯಿ ಪ್ರತಿಕೂಲ ಸಾಕ್ಷಿಯಾಗಿದ್ದಾರಲ್ಲ ಅಂತ ಹೇಳಿ ಜಡ್ಜ್ ಹೇಳ್ತಾರೆ. ಆ ಮಕ್ಕಳ ತಾಯಿ ಅಂದ್ರೆ ಯೋಗೇಶ್ ಗೌಡ ಅವರ ಪತ್ನಿ. ಆರಂಭದಲ್ಲಿ ಈ ಪ್ರಕರಣದಲ್ಲಿ ತನ್ನ ಪತಿಯ ಪರವಾಗಿ ಹೋರಾಟವನ್ನ ಮಾಡಿದ್ದಂತಹ ಯೋಗೇಶ್ ಗೌಡ ಪತ್ನಿ ಅದಾದಂತಹ ನಂತರದಲ್ಲಿ ವಿನಯ್ ಕುಲಕರ್ಣಿ ಅವರ ಪರವಾಗಿ ನಿಂತ್ಕೊಂಡ್ಬಿಡ್ತಾರೆ. ಈ ಪ್ರಕರಣದಲ್ಲಿ ಅವರು ಪ್ರತಿಕೂಲ ಸಾಕ್ಷಿ. ಹಾಗಾಗಿನೇ ಜಡ್ಜ್ ಈ ಪ್ರಶ್ನೆಯನ್ನ ಎತ್ತಿದ್ದು. ಹೌದು, ಪರಿಹಾರ ಕೊಡಬೇಕು ಅಂತ ನೀವು ಹೇಳ್ತೀರಿ, ಪರಿಹಾರ ಕೊಡುವಂತೆ ನಿರ್ದೇಶನವನ್ನ ನೀಡಬೇಕು ಅಂತ ನೀವು ಕೇಳ್ತಾ ಇದ್ದೀರಿ. ಆದ್ರೆ ಮಕ್ಕಳ ತಾಯಿ ಈ ಕೇಸ್ನಲ್ಲಿ ಪ್ರತಿಕೂಲ ಸಾಕ್ಷಿಯಾಗಿದ್ದಾರಲ್ಲ ಅಂತ ಹೇಳಿ ನ್ಯಾಯಾಧೀಶರು ಪ್ರಶ್ನೆ ಮಾಡ್ತಾರೆ. ಆ ಸಂದರ್ಭದಲ್ಲಿ ಸಿಬಿಐ ಪರ ವಕೀಲರು ವಾದ ಮಂಡಿಸ್ತಾರೆ. ಹೆಂಡತಿಗೆ ನಾವು ಪರಿಹಾರ ಕೇಳ್ತಾ ಇಲ್ಲ, 4 ಜನ ಮಕ್ಕಳಿದ್ದಾರೆ, ಆ ಮಕ್ಕಳಿಗಾಗಿ ನಾವು ಪರಿಹಾರವನ್ನ ಕೇಳ್ತಾ ಇದೀವಿ ಅಂತ ಹೇಳಿ ಸಿಬಿಐನ ಹಿರಿಯ ಪಬ್ಲಿಕ್ ಪ್ರಾಸಿಕ್ಯೂಟರ್ ಆಗಿರುವಂತಹ ಹೇಮಾ ಶಿವಾನಂದ್ ಪೆರ್ಲಾ ವಾದವನ್ನ ಮಂಡಿಸಿದ್ದಾರೆ. ಅಲ್ಲಿಗೆ ವಾದ ಪ್ರತಿವಾದ ಮುಕ್ತಾಯದ ಹಂತಕ್ಕೆ ಬಂದಿದೆ. ಕೆಲವೇ ಕ್ಷಣಗಳಲ್ಲಿ ಶಿಕ್ಷೆಯ ಪ್ರಮಾಣ ಪ್ರಕಟ ಆಗಲಿದೆ. 2016 ಜೂನ್ 15ನೇ ತಾರೀಕು ನಡೆದಿದ್ದಂತಹ ಕೊಲೆ ಪ್ರಕರಣ, ಯೋಗೇಶ್ ಗೌಡ ಕೊಲೆ ಪ್ರಕರಣ. ಯೋಗೇಶ್ ಗೌಡ ಜಿಲ್ಲಾ ಪಂಚಾಯಿತಿಯ ಸದಸ್ಯನಾಗಿದ್ದ. ಬೆಳಗ್ಗೆ ಜಿಮ್ಮಿಗೆ ಹೋಗಿದ್ದಂತಹ ಯೋಗೇಶ್ ಗೌಡನನ್ನ ಬರ್ಬರವಾಗಿ ಹತ್ಯೆ ಮಾಡಲಾಗಿತ್ತು. ಮಾರಕಾಸ್ತ್ರಗಳನ್ನ ಬಳಸಿ ಕೊಚ್ಚಿ ಕೊಲೆ ಮಾಡಲಾಗಿತ್ತು. ಈ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಆರಂಭದಲ್ಲಿ ಇದು ಜಮೀನು ವಿವಾದಕ್ಕಾಗಿ ನಡೆದಂತಹ ಕೊಲೆ ಅಂತ ಹೇಳಿ ಪೊಲೀಸರು ಶರಾ ಬರೆದು ಬಿಟ್ಟಿದ್ರು. ಬಿಜೆಪಿಯವರು ಹೇಳ್ತಾನೆ ಇದ್ರು ರಾಜಕೀಯ ವೈಷಮ್ಯಕ್ಕಾಗಿ ಆದಂತಹ ಕೊಲೆ ಅಂತ ಹೇಳಿ. ಆದ್ರೆ ಆಗ ಪ್ರಕರಣದ ತನಿಖೆ ನಡೆಸ್ತಾ ಇದ್ದಂತಹ ಪೊಲೀಸರು ಇದು ಜಮೀನು ವಿವಾದಕ್ಕಾಗಿ ನಡೆದಂತಹ ಕೊಲೆ ಅಂತ ಹೇಳಿ ಪ್ರಕರಣವನ್ನ ದಾಖಲು ಮಾಡ್ಕೊಳ್ತಾರೆ. ಕೆಲ ಆರೋಪಿಗಳನ್ನ ಅರೆಸ್ಟು ಕೂಡ ಮಾಡ್ತಾರೆ. ಆದ್ರೆ ಆ ಸಂದರ್ಭದಲ್ಲಿ ಬಿಜೆಪಿ ಈ ಕೇಸ್ಗೆ ಸಂಬಂಧಪಟ್ಟ ಹಾಗೆ ಹೋರಾಟವನ್ನ ಮಾಡ್ತಾ ಇತ್ತು. ಆದ್ರೆ 2019ರಲ್ಲಿ ಯಾವಾಗ ಯಡಿಯೂರಪ್ಪ ಅವರ ನೇತೃತ್ವದಲ್ಲಿ ಸರ್ಕಾರ ಅಧಿಕಾರಕ್ಕೆ ಬರುತ್ತೋ ಆಗ ಯಡಿಯೂರಪ್ಪ ಅವರು ಈ ಕೇಸನ್ನ ನೇರವಾಗಿ ಸಿಬಿಐಗೆ ಕೊಡ್ತಾರೆ. ಸಿಬಿಐ ಯಾವಾಗ ತನಿಖೆಯನ್ನ ಮಾಡುತ್ತೋ ಆಗ ಇಲ್ಲಿ ಈ ಪ್ರಕರಣದಲ್ಲಿ ಪೊಲೀಸರು ಆಡಿದಂತಹ ಕಳ್ಳಾಟಗಳು ಬಯಲಾಗ್ತಾವೆ. ಪೊಲೀಸರು ನಿಜವಾದ ಅಪರಾಧಿಗಳಿಗೆ ಯಾವ ರೀತಿ ಸಹಾಯವನ್ನ ಮಾಡಿದ್ರು, ಬೇರೆಯವರನ್ನ ಬಂದು ಸರೆಂಡರ್ ಆಗೋದಕ್ಕೆ, ಪ್ರಕರಣದಲ್ಲಿ ಸಂಬಂಧನೇ ಇಲ್ಲದೆ ಇರೋರು ಅವ್ರು ಬಂದು ಈ ಪ್ರಕರಣದಲ್ಲಿ ನಾವು ಕೊಲೆ ಮಾಡಿದ್ದು ಅಂತ ಸರೆಂಡರ್ ಆಗಿದ್ರು, ಅದೆಲ್ಲವೂ ಕೂಡ ಸಿಬಿಐ ತನಿಖೆಯಿಂದ ಬಯಲಾಗಿತ್ತು. ಅದಾದ ಬಳಿಕ 2020ರಲ್ಲಿ ವಿನಯ್ ಕುಲಕರ್ಣಿಯವರ ಬಂಧನ ಆಗುತ್ತೆ. ಈ ಕೇಸ್ನಲ್ಲಿ ಅವರ ಪಾತ್ರ ಈ ಕೇಸ್ನಲ್ಲಿ ರಿವೀಲ್ ಆಗೋದೆ ಸಿಬಿಐ ಅವರು ಈ ಪ್ರಕರಣದಲ್ಲಿ ಎಂಟ್ರಿ ಆದಂತಹ ನಂತರದಲ್ಲಿ. ಆ ನಂತರದಲ್ಲಿ 1 ವರ್ಷಗಳ ಕಾಲ ಹೆಚ್ಚು ಕಮ್ಮಿ ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ಕಳೀತಾರೆ ವಿನಯ್ ಕುಲಕರ್ಣಿ ಅವರು. 2021ರಲ್ಲಿ ಸುಪ್ರೀಂ ಕೋರ್ಟ್ ಮೂಲಕ ಜಾಮೀನನ್ನ ಪಡ್ಕೊಳ್ತಾರೆ. ಅದಾದಂತಹ ನಂತರದಲ್ಲಿ 2025ರಲ್ಲಿ
ಜಾಮೀನು ರದ್ದಾಗುತ್ತೆ. ಯಾವ ಕಾರಣಕ್ಕಾಗಿ ಅಂದ್ರೆ ಸಾಕ್ಷ್ಯ ನಾಶವನ್ನ ಮಾಡಿದ್ದಾರೆ, ಸಾಕ್ಷಿಗಳಿಗೆ ಬೆದರಿಕೆ ಹಾಕಿದ್ದಾರೆ ಎನ್ನುವಂತಹ ಕಾರಣಕ್ಕಾಗಿ ಸುಪ್ರೀಂ ಕೋರ್ಟ್ ವಿನಯ್ ಕುಲಕರ್ಣಿಯವರ ಜಾಮೀನನ್ನ ರದ್ದುಗೊಳಿಸುವಂತಹ ಕೆಲಸವನ್ನ ಮಾಡಿತ್ತು 2025ರಲ್ಲಿ. ಅದಾದ ಬಳಿಕ ಮತ್ತೆ ಜೈಲು ಪಾಲಾಗಿದ್ದಂತಹ ವಿನಯ್ ಕುಲಕರ್ಣಿ ಕಳೆದ ಫೆಬ್ರವರಿಯಲ್ಲಿ ಜೈಲಿನಿಂದ ಜಾಮೀನಿನ ಮೇಲೆ ಬಿಡುಗಡೆಯಾಗಿದ್ರು. ಈಗ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ನಿನ್ನೆ ತೀರ್ಪು ಹೊರಬಿದ್ದಿದೆ. ಒಟ್ಟು 21 ಆರೋಪಿಗಳ ವಿರುದ್ಧ ಈ ಕೇಸ್ಗೆ ಸಂಬಂಧಪಟ್ಟ ಹಾಗೆ ಸಿಬಿಐ ಚಾರ್ಜ್ ಶೀಟ್ ಅನ್ನ ಫೈಲ್ ಮಾಡಿದ್ದು, ಆ 21 ಮಂದಿಯಲ್ಲಿ ಇಬ್ಬರು ಮಾಫಿ ಸಾಕ್ಷಿಗಳಾಗಿದ್ದಾರೆ. ಅಂದ್ರೆ ಈ ಕೇಸ್ನಲ್ಲಿ ಯಾರು ನಿಜಕ್ಕೂ ಷಡ್ಯಂತ್ರವನ್ನ ಮಾಡಿದ್ರು ಅನ್ನೋದನ್ನ ಬಯಲು ಮಾಡಿದ್ರು. ಅಪರಾಧಿಗಳಲ್ಲಿ ಅವರು ಕೂಡ ಇದ್ರು, ಆದ್ರೆ ಅವರು ಮಾಫಿ ಸಾಕ್ಷಿಗಳಾಗ್ತಾರೆ. ಬಸವರಾಜ ಮುತ್ತಗಿ ಹಾಗೆ ಮತ್ತೋರ್ವ ವ್ಯಕ್ತಿ, ಅವರಿಂದಾಗಿನೇ ವಿನಯ್ ಕುಲಕರ್ಣಿ ಅವರ ಪಾತ್ರ ಈ ಕೇಸ್ನಲ್ಲಿ ರಿವೀಲ್ ಆಗಿತ್ತು. ಇಬ್ಬರು ಮಾಫಿ ಸಾಕ್ಷಿಗಳು, ಇನ್ನಿಬ್ಬರ ವಿರುದ್ಧ ಯಾವುದೇ ರೀತಿಯಾದಂತಹ ಅಪರಾಧ ಕೃತ್ಯ ಸಾಬೀತಾಗಿಲ್ಲ, ಹಾಗಾಗಿ ಅವರು ಖುಲಾಸೆಗೊಂಡಿದ್ದಾರೆ. ಉಳಿದಂತೆ 17 ಜನ ಆರೋಪಿಗಳು ಈ ಪ್ರಕರಣದಲ್ಲಿ ಅಪರಾಧಿಗಳು ಅಂತ ಹೇಳಿ ಕೋರ್ಟ್ ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯ ನಿನ್ನೆಯಷ್ಟೇ ತೀರ್ಪನ್ನು ಕೊಟ್ಟಿತ್ತು. ಇವತ್ತು ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಕೋರ್ಟ್ ಶಿಕ್ಷೆಯ ಪ್ರಮಾಣವನ್ನ ಪ್ರಕಟ ಮಾಡಲಿದೆ. ಕೆಲವೇ ಕ್ಷಣಗಳಲ್ಲಿ ಶಿಕ್ಷೆಯ ಪ್ರಮಾಣ ಪ್ರಕಟ ಆಗುತ್ತೆ. ಸದ್ಯಕ್ಕೆ ಎಲ್ಲ ಆರೋಪಿಗಳ ಪರವಾಗಿ ವಾದವನ್ನ ಆಲಿಸಿ ಆಗಿದೆ. ಅಂದ್ರೆ ಶಿಕ್ಷೆಯ ಪ್ರಮಾಣ ಎಷ್ಟಿರಬೇಕು ಅನ್ನೋದಕ್ಕೆ ಸಂಬಂಧಪಟ್ಟ ಹಾಗೆಯೂ ಕೂಡ ವಾದ ಪ್ರತಿವಾದ ನಡೆಯುತ್ತೆ. ಸಿಬಿಐನ ಪರವಾಗಿ ಅಡಿಷನಲ್ ಸಾಲಿಸಿಟರ್ ಜನರಲ್ ವಿ ರಾಜು ಅವರು ವಾದವನ್ನ ಮಂಡಿಸ್ತಾರೆ. ಈ ಕೇಸ್ಗೆ ಸಂಬಂಧಪಟ್ಟ ಹಾಗೆ ಹಲವು ಪ್ರಮುಖ ಅಂಶಗಳನ್ನ ಉಲ್ಲೇಖ ಮಾಡಿ ಅಪರಾಧಿಗಳಿಗೆ ಗರಿಷ್ಠ ಪ್ರಮಾಣದ ಶಿಕ್ಷೆಯಾಗಬೇಕು, ಜೀವಿತಾವಧಿ ಶಿಕ್ಷೆಯಾಗಬೇಕು ಅನ್ನುವಂಥ ಆಗ್ರಹವನ್ನ ಮಾಡ್ತಾರೆ. ಅದಾದ ಬಳಿಕ ಆರೋಪಿಗಳ ಪರವಾಗಿ ವಕೀಲರುಗಳು ತಮ್ಮ ವಾದವನ್ನ ಮಂಡಿಸ್ತಾರೆ. ಅದಾದ ನಂತರ ಎಲ್ಲ ಆರೋಪಿಗಳಿಗೆ, ಎಲ್ಲ ಅಪರಾಧಿಗಳು ಏನಿದ್ದಾರೆ ಆ ಅಪರಾಧಿಗಳನ್ನ ನ್ಯಾಯಾಧೀಶರಾಗಿರುವಂತಹ ಸಂತೋಷ್ ಗಜಾನನ್ ಭಟ್ ಅವರು ಮಾತನಾಡಿಸ್ತಾರೆ. ಹಾಗೆ ಮಾತನಾಡಿಸಿದಂತಹ ಸಂದರ್ಭದಲ್ಲಿ ವಿನಯ್ ಕುಲಕರ್ಣಿ ಅವರು ಏನೆಲ್ಲ ಹೇಳಿದ್ರು ಅನ್ನುವುದನ್ನ ಗಮನಿಸಿದ್ರಿ. ಯಾವ ರೀತಿ ತಮ್ಮ ಪರವಾಗಿ ಅವರು ಮಾತನಾಡಿದ್ರು, ಶಿಕ್ಷೆಯ ಪ್ರಮಾಣವನ್ನ ಕಡಿಮೆ ಮಾಡಬೇಕು ಅಂತ ಹೇಳಿ ಮನವಿಯನ್ನ ಮಾಡಿಕೊಂಡ್ರು ಅನ್ನುವುದನ್ನ ಗಮನಿಸಿದ್ರಿ. ಈ ಪ್ರಕರಣದಲ್ಲಿ 15ನೇ ಆರೋಪಿ ಸದ್ಯ ಅಪರಾಧಿಯಾಗಿರುವಂತಹ ವಿನಯ್ ಕುಲಕರ್ಣಿ ಅವರನ್ನ ನ್ಯಾಯಾಧೀಶರಾಗಿರುವಂತಹ ಗಜಾನನ್ ಭಟ್ ಅವರು ಮಾತನಾಡಿಸಿದಂತಹ ಸಂದರ್ಭದಲ್ಲಿ ಹೇಳಿ ನೀವೇನ್ ಕೊನೆಯದಾಗಿ ಏನ್ ಹೇಳ್ತೀರಿ ಅಂತ ಕೇಳಿದಾಗ 27 ವರ್ಷಗಳಿಂದ ನಾನು ರಾಜಕೀಯ ಮಾಡ್ತಾ ಇದ್ದೀನಿ, ಇವತ್ತಿನವರೆಗೂ ನಾನು ಯಾರಿಗೂ ಅನ್ಯಾಯ ಮಾಡಿಲ್ಲ, ನನಗೆ 3 ಜನ ಮಕ್ಕಳಿದ್ದಾರೆ, ನನ್ನ ಕ್ಷೇತ್ರದ ಜನರಿಗೂ ಕೂಡ ಇದು ಅನ್ಯಾಯ, ರಾಜಕೀಯ ದುರುದ್ದೇಶದಿಂದ ಈ ರೀತಿ ಮಾಡಿದ್ದಾರೆ, ನನಗೆ ನಿಜಕ್ಕೂ ಈ ಕೇಸ್ನಲ್ಲಿ ಅನ್ಯಾಯ ಆಗಿದೆ, ಧಾರವಾಡದಲ್ಲಿ ಯಾರಿಗಾದ್ರೂ ಕೇಳಿ ನಾನು ಯಾರಿಗೂ ಅನ್ಯಾಯ ಮಾಡಿಲ್ಲ, ನಾನು ಒಂದು ಬಾರಿ ಸಚಿವನಾಗಿದ್ದೆ, ನಮ್ಮ ತಂದೆ ಕೂಡ ರಾಜಕೀಯದಲ್ಲಿದ್ರು, ನನಗೆ ನಿಜವಾಗ್ಲೂ ಅನ್ಯಾಯ ಆಗಿದೆ ಅಂತ ಹೇಳಿ ಅಲವತ್ತುಕೊಳ್ತಾರೆ ವಿನಯ್ ಕುಲಕರ್ಣಿ ಅವರು ನ್ಯಾಯಾಧೀಶರ ಮುಂದೆ. ಮದುವೆಯ ವಯಸ್ಸಿನ 2 ಹೆಣ್ಮಕ್ಳಿದ್ದಾರೆ, ನನಗೆ 3,000 ಹಸುಗಳಿದ್ದಾವೆ, ನಾನೊಬ್ಬ ಕೃಷಿಕ, ದಯವಿಟ್ಟು ಶಿಕ್ಷೆಯ ಪ್ರಮಾಣವನ್ನ ನೀವು ಕಡಿಮೆ ಮಾಡಬೇಕು, ನನಗೆ ಅನ್ಯಾಯ ಆಗಿದೆ ಈ ಪ್ರಕರಣದಲ್ಲಿ, ಕ್ಷೇತ್ರದ ಯಾರಿಗೂ ನಾನು ತೊಂದರೆ ಮಾಡಿಲ್ಲ, ರಾಜಕೀಯ ಕಾರಣಕ್ಕಾಗಿಯೇ ನನ್ನ ವಿರುದ್ಧ ಈ ಕೇಸನ್ನ ಮಾಡಲಾಗಿದೆ ಅಂತ ಹೇಳಿ ವಿನಯ್ ಕುಲಕರ್ಣಿ ಅವರು ವಾದವನ್ನ ಮಂಡಿಸ್ತಾರೆ. ಅದಾದ ನಂತರ ಉಳಿದಂತಹ ಇತರೆ ಆರೋಪಿಗಳು ಅವರನ್ನ ಕೂಡ ಮಾತನಾಡಿಸಲಾಗತ್ತೆ, ಅವರ ಹೇಳಿಕೆಗಳನ್ನ ಕೂಡ ದಾಖಲು ಮಾಡಿಕೊಳ್ತಾರೆ ನ್ಯಾಯಾಧೀಶರು. ಅಲ್ಲಿಗೆ ಎಲ್ಲಾ ಅಪರಾಧಿಗಳ ಹೇಳಿಕೆ ದಾಖಲು ಮುಕ್ತಾಯ ಆಗುತ್ತೆ. ಅದಾದ ನಂತರ ಸಿಬಿಐ ಪರ ಹಿರಿಯ ವಕೀಲರು ಪಬ್ಲಿಕ್ ಪ್ರಾಸಿಕ್ಯೂಟರ್ ಆಗಿರುವಂತಹ ಹೇಮಾ ಹಾಗೆ ಶಿವಾನಂದ್ ಪೆರ್ಲಾ ಅವರು ವಾದವನ್ನ ಮಂಡಿಸ್ತಾರೆ. ಮೃತನ ಮಕ್ಕಳಿಗೆ ಪರಿಹಾರವನ್ನ ನೀಡಬೇಕು, ಕೋರ್ಟ್ ಆ ನಿರ್ದೇಶನವನ್ನ ಕೊಡಬೇಕು ಅನ್ನುವಂಥ ಮನವಿಯನ್ನ ಮಾಡ್ಕೊಳ್ತಾರೆ. ಯಾಕಂದ್ರೆ ಕೊಲೆಯಾದಂತಹ ಯೋಗೇಶ್ ಗೌಡ ಅವರಿಗೆ 3 ಜನ ಹೆಣ್ಣು ಮಕ್ಕಳು ಹಾಗೆ ಒಬ್ಬ ಮಗ ಇದ್ದಾನೆ. ಆ ಚಿಕ್ಕ ಮಕ್ಕಳ ಭವಿಷ್ಯಕ್ಕಾಗಿ ಪರಿಹಾರವನ್ನ ಕೊಡುವುದಕ್ಕೆ ಕೋರ್ಟ್ ನಿರ್ದೇಶನವನ್ನ ನೀಡಬೇಕು ಇದೇ ಸಂದರ್ಭದಲ್ಲಿ ಅಂತ ಹೇಳಿ ಸಿಬಿಐ ಪರ ವಕೀಲರು ಮನವಿಯನ್ನ ಮಾಡ್ಕೊಳ್ತಾರೆ. ಆ ಟೈಮ್ನಲ್ಲಿ ನ್ಯಾಯಾಧೀಶರು ಪ್ರಶ್ನೆ ಮಾಡ್ತಾರೆ, ಆದ್ರೆ ಈ ಕೇಸ್ನಲ್ಲಿ ಮಕ್ಕಳ ತಾಯಿ ಪ್ರತಿಕೂಲ ಸಾಕ್ಷಿಯಾಗಿದ್ದಾರಲ್ಲ ಅಂತ ಹೇಳಿ ಆಗ ಸಿಬಿಐ ಪರ ವಕೀಲರು ಕ್ಲಾರಿಟಿ ಕೊಡ್ತಾರೆ, ಹೆಂಡತಿಗಾಗಿ ನಾವು ಪರಿಹಾರವನ್ನ ಕೇಳ್ತಾ ಇಲ್ಲ, ಮಕ್ಕಳಿಗಾಗಿ ನಾವು ಪರಿಹಾರವನ್ನ ಕೇಳ್ತಾ ಇದೀವಿ ಅಂತ ಹೇಳಿ. ಹೀಗಾಗಿ ಎಲ್ಲ ಹೇಳಿಕೆಯನ್ನ ಸಿಬಿಐ ಹೇಳಿಕೆಯನ್ನ ದಾಖಲಿಸಿಕೊಳ್ಳುವಂತಹ ಕೆಲಸವನ್ನ ಜಡ್ಜ್ ಸಂತೋಷ್ ಗಜಾನನ್ ಭಟ್ ಮಾಡಿದ್ದಾರೆ. ಈ ಬಗ್ಗೆ ಸದ್ಯ ತೀರ್ಪು ಪ್ರಕಟ ಆಗೋದು ಅಂದ್ರೆ ಶಿಕ್ಷೆಯ ಪ್ರಮಾಣ ಪ್ರಕಟ ಆಗೋದು ಮಾತ್ರ ಸದ್ಯ ಬಾಕಿ ಇದೆ. ಸಿಬಿಐ ಸಲ್ಲಿಸಿದಂತಹ ಲಿಖಿತ ಮನವಿಯನ್ನ ಕೂಡ ಕೋರ್ಟ್ ಪರಿಗಣಿಸಿದೆ, ಅದನ್ನ ಪರಿಶೀಲನೆ ಮಾಡ್ತಾ ಇದೆ. ಕೆಲವೇ ಕ್ಷಣದಲ್ಲಿ ಶಿಕ್ಷೆಯ ಪ್ರಮಾಣ ಪ್ರಕಟ ಆಗಲಿದೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.